ಕಮಿಟಿ ಮಾಡಬೇಕು. ವಿಜಯಾನಂದ್ ಕಾಶ್ಯಪ್ನವರು ಶಾಸಕ ಮಿತ್ರರು, ರಾಜ್ಯದ ಶಾಸಕರು, ಅವ್ರಿಗೆಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ಅವರ ಹೇಳಿಕೆಗಳನ್ನ ಕೊಡಲಿಕ್ಕೆ. ಅವ್ರು ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ, ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೂ ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ, ಜನಸಂಘ, RSS, ಹಿಂದೂ ಮಹಾಸಭಾ ಇದೆ. ಅದನ್ನು ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಇವರು ಲಾಲ್ ಕೃಷ್ಣ ಅದ್ವಾನಿ ಅವರು ಹೋಗ್ಬಿಟ್ಟು ಲಾಹೋರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ಏನಾದರೂ ಕೇಳ್ಬೇಕಾ ಸರ್? ಈಗ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಿ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಕಿಂಗ್ ಈಸ್ ಅಲೈವ್ ಅಂತ ಬೈರ್ತಿ ಸುರೇಶ್ ಅವರು. ಅಂದ್ರೆ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ನಾವೇ ನಿರ್ಧಾರ ಮಾಡ್ತೀವಿ ಅಂತ ತೀರ್ಮಾನ ಹೇಳ್ತಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ. ಅದನ್ನು ಸಂತೋಷ ಬಿಡಿ, ಮುಂದುವರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.